ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಮಿಲೆಟ್ ಇಂದ ಮಾಡುವಂಥ ಕೆಲವೊಂದು ಸ್ನ್ಯಾಕ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ಸ್ವೀಟು ಮತ್ತು ಒಂದು ಖಾರದ ಐಟಮ್ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಮೊದಲೇದಾಗಿ ನಾನು ಮಾಡ್ತಿರೋದು ಮಿಲೆಟ್ ಕಾಜು ಸ್ನ್ಯಾಕ್ ಅಂತ. ಇದನ್ನು ನೀವು ಮಾಮೂಲಿಯಾಗಿ ಮೈದಾ ಹಿಟ್ಟಿಂದ ಮಾಡಿರೋದು ನಿಮಗೆ ಗೊತ್ತಿರ್ಬೋದು. ಅದೇ ಥರ ನಾನು ಇಲ್ಲಿ ಸಾಮೆ ಅಕ್ಕಿಯ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದಕ್ಕೋಸ್ಕರ ನಾನು ಅರ್ಧ ಕಪ್ಪು ಸಾಮೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಈಗ ನಾನು ಅಜ್ವೈನ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಕಾಳು ಅಂತಾರಲ್ಲ ಅದು. ಇದಾದ ನಂತರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತೀನಿ ಅರ್ಧ ಸ್ಪೂನಷ್ಟು. ಇದು ಒಣಮೆಣ್ಸಿನ್ಕಾಯಿ, ಕುಟ್ಟಿದ್ದು ಒಣಮೆಣ್ಸಿನ್ಕಾಯಿ ಮಾಡ್ಕೋಬೋದು ನೀವು ಮನೆಯಲ್ಲೇ ಬೇಕಿದ್ರೆ. ಇದಾದ ನಂತರ ಒಂದು 2 ಸ್ಪೂನು ಬಿಸಿ ತುಪ್ಪನ ಹಾಕ್ತಾಯಿದ್ದೀನಿ. ಅದ್ರ ಬದಲು ನೀವು ಖಾರ ಪುಡಿ ಕೂಡ ಉಪಯೋಗಿಸ್ಬೋದು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈ ಸಾಮೆ ಅಕ್ಕಿ ಹಿಟ್ಟಿಂದ ಮಾಡ್ಕೊಳ್ಳೋದಿಲ್ಲ ಅಂದರೆ ನೀವು ಮೈದಾನ ಹಾಕ್ಕೊಳ್ಬೇಕು. ಇದೇ ಪ್ರೊಪೋರ್ಷನಲ್ಲೇ ಸೇಮ್ ಮೈದಾನ ಹಾಕ್ಕೊಂಡ್ರೆ ನೀವು ಮಾಡ್ಕೋಬೋದು. ಈಗ ನೋಡಿ, ನಾನು ನೀರು ಹಾಕ್ಕೊಂಡು ನಾನು ಒಂದು ಗಟ್ಟಿಯಾಗಿ ಇದನ್ನ ಕಣಕನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಚಪಾತಿ ಥರ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಲಟ್ಟಿಸೋದು ಕಷ್ಟ ಆಗುತ್ತೆ, ಯಾಕಂದರೆ ಇದು ಗೋಧಿ ಹಿಟ್ಟಲ್ಲ ಅಥವಾ ಮೈದಾ ಹಿಟ್ಟನೂ ಅಲ್ಲ. ಆದ್ದರಿಂದ ಸ್ವಲ್ಪ ಇದು ಅಂಚುಗಳೆಲ್ಲ ಹರಿದೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಕೈಯಿಂದನೇ ಈ ಥರ ತಟ್ಕೋತಾ ಇದ್ದೀನಿ. ನೀವು ಕೂಡ ಒಂದು ಯಾವುದಾದ್ರೂ ಪೇಪರ್ ಹಾಕ್ಕೊಂಡು ಕೂಡ ತಟ್ಕೋಬೋದು, ಅಥವಾ ಹೀಗೇ ತಟ್ಕೋಬೋದು. ನೋಡಿ ಈ ಥರ. ಆಮೇಲೆ ಭಾಳ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ಇದು ಬಿಸ್ಕೆಟ್ ಥರ ಆದ್ದರಿಂದ ಸ್ವಲ್ಪ ದಪ್ಪನೇ ಇರಬೇಕಿದು. ಈ ಥರ ಲಟ್ಟಿಸ್ಕೋಬೇಕು. ಈಗ ನನ್ನ ಹತ್ರ ಇದು ಯಾವುದಾದ್ರೂ ಒಂದು ಮುಚ್ಚಳ ಇರುತ್ತಲ್ಲ, ಇದು ಮೆಡಿಸನ್ನಿಂದು ಬಾಟಲಿಂದು ಅಥವಾ ಸಣ್ಣದು ಯಾವುದೇ ಮುಚ್ಚಳ ಇರುತ್ತಲ್ಲ, ಅದರಿಂದ ಈ ಥರ ನೋಡಿ ಈ ಥರ ಮೂನ್ ಆಕಾರದಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕಾಜು ಶೇಪ್ ಅಂತಲೂ ಅಂತಾರೆ. ಕಾಜು ಬಿಸ್ಕೆಟ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಬೇಕರಿಯಲ್ಲೆಲ್ಲ ಸಿಗುತ್ತೆ ಇದು. ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಮೀಡಿಯಮ್ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆನ. ಅದರಲ್ಲಿ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಬೇಕು. ನೋಡಿದ್ರಲ್ಲ, ಮಿಲೆಟ್ಟಿಂದ ನಾವು ಅಷ್ಟೊಂದು ಒಳ್ಳೊಳ್ಳೆ ಐಟಮ್ಸ್ಗಳು ಮಾಡ್ಕೊಳಕ್ಕೆ ಬರಲ್ಲ, ಟೇಸ್ಟಿಯಾಗಿರಲ್ಲ ಅಂತ ಜನಕ್ಕೆ ಒಂದು ಅಭಿಪ್ರಾಯ ಇರುತ್ತೆ. ಅದು ಸಾಧ್ಯನೇ ಇಲ್ಲ. ಈ ಸಿರಿಧಾನ್ಯದಿಂದ ನೀವು ಇಂಥ ಒಳ್ಳೊಳ್ಳೆ ಐಟಮ್ಸ್ಗಳು ನಾವು ಯಾವ ದಿನನಿತ್ಯ ಮಾಡ್ಕೊಂಡು ತಿಂತೀವೋ ಆ ಎಲ್ಲ ಐಟಮ್ಸ್ಗಳು ಮಾಡ್ಕೊಂಡು ತಿನ್ಬೋದು. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಆಮೇಲೆ ಯಾರಿಗೂ ಟೇಸ್ಟ್ ಕೊಟ್ಟಾಗ ನಿಮ್ಗೆ ಯಾರಿಗೂ ಇದು ಸಿರಿಧಾನ್ಯದಿಂದ ಮಾಡಿದ್ದು, ಸಾಮೆ ಅಕ್ಕಿಯಿಂದ ಮಾಡಿದ್ದು ಅಂತ ಅನಿಸೋದೇ ಇಲ್ಲ. ಅಷ್ಟೊಂದು ರುಚಿಯಾಗಿ ಕೂಡ ಇರುತ್ತೆ ಇದು. ನೋಡಿ, ಈ ಥರ ಸ್ನ್ಯಾಕ್ ಕೂಡ ನೀವು ಹೆಲ್ದಿಯಾಗಿರೋ ಸ್ನ್ಯಾಕ್ ಕೂಡ ಮಾಡ್ಕೋಬೋದು ದೀಪಾವಳಿಗೆ. ಜೋಳದ ನುಚ್ಚಿನಿಂದ ಅಥವಾ ಜೋಳದ ಒಂದು ರವೆಯಿಂದ ಲಡ್ಡು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ನೀವು ಬೇಕಂದರೆ ಸಕ್ಕರೆನೂ ಕೂಡ ಬಳಸ್ಬೋದು. ನೋಡಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಒಂದು ಅರ್ಧ ಕಪ್ ಹಿಟ್ಟು ತೊಗೊಂಡಿದ್ದಿಲ್ಲ, ಅದಕ್ಕೆ ನಾನು 1 ಕಪ್ಪು ನೀರು ತೊಗೋತಾ ಇದ್ದೀನಿ. ಮೇಲೆ ಒಂದು 2 ಸ್ಪೂನ್ ಜಾಸ್ತಿ ಹಾಕ್ಕೋತಾ ಇದ್ದೀನಿ ನೀರು. ಚೂರು ನೀರು ಜಾಸ್ತಿ ಬೇಕಾಗ್ಬೋದು. ಅದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪು, ಅದಾದ ನಂತರ ತುಪ್ಪ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಈಗ ಇದಕ್ಕೆ ನಾನು ಜೋಳದ ರವೆನ ಹಾಕ್ಕೋತಾ ಇದ್ದೀನಿ. ಈ ಜೋಳದ ರವೆನ ನಾನು ಮನೆಯಲ್ಲೇ ಮಿಕ್ಸರ್ಗೆ ಹಾಕ್ಕೊಂಡು ಮಾಡ್ಕೊಂಡಿರೋದು. ಇದನ್ನ ರವೆ ಥರ ಮಿಕ್ಸರ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸರ್ಲ್ಲಿ ಆಗುತ್ತೆ ಇದು. ನೋಡಿ ಈ ಥರ ನಾನು ಇದಕ್ಕೆ ರವೆ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೀರು ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಏನು ಪರವಾಗಿಲ್ಲ. ಇದು ಒಂದು ಚೆನ್ನಾಗಿರೋ ಒಂದು ಮುದ್ದೆ ಥರ ಚೆನ್ನಾಗಿ ಆಗಬೇಕಿದು ಅಷ್ಟೇ. ಆಮೇಲೆ ಮೊದಲೇ ನಾವು ಚೆನ್ನಾಗಿ ಬೇಯಿಸ್ಬಿಟ್ಟಿರ್ಬೇಕು ಇದನ್ನು. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಟ್ಟು ನಾವು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು, ಒಂದು 2 ರಿಂದ 3 ನಿಮಿಷ ಬೇಯಿಸ್ಬೇಕು ಇದನ್ನು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಈಗ ನಾನು ಮುಚ್ಚಿಟ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಬೇಯಿಸ್ತಾ ಇದ್ದೀನಿ. ನೋಡಿ ಈಗ ಇದು ರೆಡಿಯಾಗಿದೆ. ಇದನ್ನು ನಾನೀಗ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕೋತಾ ಇದ್ದೀನಿ ಈ ಥರ. ಈಗ ನಾನು ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಇದಾಗಲೇ ನಾವು ಜೋಳದ ನುಚ್ಚಾಗಲೇ ಬೆಂದು ಹೋಗ್ಬಿಟ್ಟಿದೆ, ಚೆನ್ನಾಗಿ ಬೆಂದಿದೆ ಇದು ರವೆ. ನೋಡಿ ಈ ಥರ ಚೆನ್ನಾಗಿ ಮೊದಲು ಬಿಸಿ ಇದೆ, ಅದರಿಂದ ನಾನು ಸ್ಪೂನಿಂದ ಈ ಥರ ನಾದ್ಕೋತಾ ಇದ್ದೀನಿ. ಅದಾದ ನಂತರ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು, ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಬೇಕಾಗ್ಬೋದು, ಹಾಕ್ಕೊಂಡು ಒಂದು ಒಳ್ಳೆ ಕಣಕ ಥರ ಮಾಡ್ಕೋಬೇಕು ಇದನ್ನು. ನೋಡಿ ಈ ಥರ ಕಣಕ ರೆಡಿಯಾಗಿದೆ. ಇದನ್ನು ಭಾಳ ತೆತ್ತಿಡೋ ಅವಶ್ಯಕತೆ ಏನಿಲ್ಲ. ನಾನೀಗ ಒಂದು ಬಟರ್ ಪೇಪರ್ ಮೇಲೆ ಈ ಥರ ತುಪ್ಪ ಹಾಕ್ತಾ ಇದ್ದೀನಿ, ಅಥವಾ ಬಟರ್ ಪೇಪರ್ ಇಲ್ಲ ಅಂದರೆ ಕೆಳಗೆ ಕೂಡ ಹಚ್ಬೋದು ನೀವು ಪ್ಲ್ಯಾಟ್ಫಾರ್ಮ್ ಮೇಲೆ. ಈ ಥರ ನಾನಿದು ಇದರಿಂದ 2 ಚಪಾತಿ ಥರ ಆಗ್ತಾಯಿದೆ. ನಾನು ಈ ಥರ ಚಪಾತಿನ
ಮಾಡ್ಕೋತಾ ಇದ್ದೀನಿ. ಇದನ್ನು ಸೈಡ್ಸ್ಗಳು ಅಷ್ಟೊಂದು ಚೆನ್ನಾಗಿ ಬರಲ್ಲ, ಅದು ಪರವಾಗಿಲ್ಲ. ಯಾಕಂದರೆ ನಾವು ಆಮೇಲೆ ಇದು ಹೆಂಗಿದ್ರೂ ನಾವು ಚಪಾತಿನ ಮಾಡಿಬಿಟ್ಟು ಆಮೇಲೆ ನಾವು ಮುರಿತಾ ಇದ್ದೀವಿ, ಅದಕ್ಕೆ ಪೀಸಸ್ಗಳು ಮಾಡ್ಕೊತಾ ಇದ್ದೀವಿ. ನೋಡಿ ಈ ಥರ ಇಷ್ಟು ದಪ್ಪ ಇರಬೇಕು. ನೀವು ಸ್ವಲ್ಪ ದಪ್ಪ ಇದ್ದರೆ ಏನು ಪರವಾಗಿಲ್ಲ. ನೋಡಿ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬಿಸಿ ತವಾದ ಮೇಲೆ ಹಾಕ್ಕೊಂಡು ಈ ಥರ ಬೇಯಿಸ್ಕೋಬೇಕು. ಇವಾಗ ಚೆನ್ನಾಗಿ ಬೆಂದಿದೆ, ಭಾಳ ಕಲರ್ ಎಲ್ಲ ಬರೋದಿಲ್ಲ, ಆದರೆ ಬೆಂದು ಹೋಗುತ್ತೆ ಚೆನ್ನಾಗಿ. ನೋಡಿ ಈ ಥರ ಇದು ಚೆನ್ನಾಗಿ ಆರಿದ ಮೇಲೆ ನಂತರ ನಾನು ಈ ಥರ ಪೀಸಸ್ಗಳು ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಇದು ಸಹ ಸ್ಮೂತಾಗಿರೋ ಒಂದು ಪುಡಿ ಥರ ಆಗುತ್ತೆ ಇದೀಗ. ನೋಡಿ ಈ ಥರ ರವೆ ನಾವೇನು ಮಾಡ್ಕೊಂಡಿದ್ವಲ್ಲ ಜೋಳದ ರವೆದು ಈ ಥರ ರೆಡಿ ಆಗುತ್ತೆ. ಇದು ಚೆನ್ನಾಗಿ ಬೆಂದು ಹೋಗಿದೆ. ಈಗ ಆಮೇಲೆ ಸಣ್ಣಗೆ ಪೌಡ್ರ್ ಥರನೂ ಆಗೋಗಿದೆ. ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಬೆಲ್ಲದ ಪುಡಿ ಮಾಡ್ಕೊಂಡು ಹಾಕ್ತೀನಿ. ಇದು ಒಣಕೊಬ್ಬರಿ ಪುಡಿನ ನಾನು ಒಂದು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೀವು ಒಣಕೊಬ್ಬರಿ ತುರಿನ ಅಥವಾ ಹಸಿ ಕೊಬ್ಬರಿನೂ ಹಾಕ್ಕೋಬೋದು ಇದಕ್ಕೆ. ಈ ಥರ ಆಮೇಲೆ ಇದಾದ ನಂತರ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪದಲ್ಲಿ ನಾನು ಇದನ್ನೆಲ್ಲ ಅಂದರೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಇದು ಬಾದಾಮಿ, ಪಿಸ್ತಾ ಎಲ್ಲ ಹಾಕ್ಕೊಂಡು ಈ ಥರ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಉಂಡೆ ರೆಡಿ ಆಗ್ತಾಯಿದೆ. ನಿಮಗೆ ಬೇಕಂದರೆ ಶುಗರ್ ಪೌಡರ್ನ ಹಾಕ್ಕೋಬೋದು, ನಿಮಗೆ ಬೆಲ್ಲ ಬೇಡ ಅಂದರೆ. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ರೆಡಿಯಾಗಿದೆ. ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾರಿಗೂ ಗೊತ್ತೇ ಆಗೋದಿಲ್ಲ ನೀವು ಇದು ಜೋಳದ ರವೆಯಿಂದ ಮಾಡಿರೋದು ಅಂತ. ಇದಕ್ಕೆ ನಾವು ಜಾಸ್ತಿ ತುಪ್ಪನ ಹಾಕಬಾರ್ದು, ಯಾಕಂದರೆ ಇದು ತುಪ್ಪನ ಭಾಳಷ್ಟು ಹೀರ್ಕೊಳ್ಳಲ್ಲ. ಅದರಿಂದ ಒಂದೇ ಒಂದು ಸ್ಪೂನ್ ಬೇಕಾದಷ್ಟು ಆಗುತ್ತೆ, ಅಷ್ಟೇ ತುಪ್ಪ ಹಾಕಬೇಕು. ನಾನು ಸುಮ್ಮನೆ ಇದು ದೀಪಾವಳಿ ಹಬ್ಬಕ್ಕೆ ಮಾಡೋದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಸಿಲ್ವರ್ ಫಾಯಿಲ್ ಹಚ್ತಾ ಇದ್ದೀನಿ. ಮತ್ತು ನಾನು ಸ್ವಲ್ಪ ನಟ್ಸ್ಗಳನ್ನ ಉಳಿಸ್ಕೊಂಡಿದ್ನಲ್ಲ, ಇದೆಲ್ಲ ಫ್ರೈ ಮಾಡಿರೋಂಥದ್ದು ಪಿಸ್ತಾ ಅದೆಲ್ಲ, ಅದನ್ನು ಕೂಡ ಮೇಲ್ಗಡೆ ಹಚ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಸ್ವೀಟ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಷ್ಟೊಂದು ಹೆಲ್ತಿಯಾಗಿರೋಂಥ ಫುಡ್ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ನೋಡಿ ಇದನ್ನು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಸಾಫ್ಟಾಗಿರುತ್ತೆ. ಆಮೇಲೆ ಯಾರಿಗೂ ನೀವು ಹೇಳಿಲ್ಲ ಅಂದರೆ ಗೊತ್ತೂ ಆಗಲ್ಲ, ಇದು ರವೆ ಲಡ್ಡುನೇ ಅಂತ ಅಂದ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಚೆನ್ನಾಗಿದೆ, ನೋಡಿದ್ರಲ್ಲ. ಸೊ ಈ ಥರ ಒಂದು ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಂಡು ನೋಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.